ರಾಜಾ ರೂಪಾಯಿ ರಾಜಾ. ಹಲೋ, ಎಲ್ರಿಗೂ ನಮಸ್ಕಾರ. ರೂಪಾಯಿ ರಾಜಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ. ಅದು ಬಂದು ಬೆಂಗಳೂರಿನ ಸರ್ಕ್ಯುಲರ್ ರೈಲ್ವೆ ಪ್ರಾಜೆಕ್ಟ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಆಗಿದೆ. ಅದಲ್ದಿರ ಬೆಂಗಳೂರು ಒಂದು ಗ್ಲೋಬಲ್ ಸಿಟಿಯಾಗಿ ಬೆಳೀತಿದೆ. ಇದು ಎಲ್ಲರಿಗೂ ಖುಷಿ ಕೊಡುವಂಥ ವಿಷಯ. ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಿರೋದ್ರಿಂದ ತುಂಬ IT ಜಾಬ್ಸ್ಗಳು ಇಲ್ಲಿದೆ ಇರೋದ್ರಿಂದ ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ಸುಮಾರು 1,40,00,000 ಪಾಪ್ಯುಲೇಷನ್ ಇದ್ದಾರೆ ಅಂತ ಅಂದಾಜಿಸಲಾಗಿದೆ. ಸೊ ಹೀಗಾಗಿ ತುಂಬ ಸಿಟಿ ಮೇಲೆ ಹೊಡೆತ ಬೀಳ್ತಿದೆ. ಇದಕ್ಕೆ ಸಮಸ್ಯೆ ಒಂದು ಸೊಲ್ಯೂಷನ್ ಕಂಡುಹಿಡಿಯೋಕ್ಕೋಸ್ಕರ, ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋಕ್ಕೋಸ್ಕರ ಈ ಹಿಂದೆ ಇದ್ದಂಥ ಪ್ರಾಜೆಕ್ಟ್ ಒಂದು ಸರ್ಕ್ಯುಲರ್ ರೈಲ್ವೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಒಂದು 40 ವರ್ಷಗಳ ಹಿಂದೆನೇ ಮಾಡಬೇಕು ಅಂತ ಇದ್ದರು. ಅದಿನ್ನೂ ಮಾಡಿರಲಿಲ್ಲ. ಸೊ ಈಗ ಅದಕ್ಕೆ ಕಾಲ ಕೂಡ ಬಂದಿದೆ ಅಂತ ಎಲ್ರಿಗೂ ಒಂದು ಸ್ಮಾಲ್ ಅನೌನ್ಸ್ಮೆಂಟು. ನಾನು ಬಂದಿರೋದೇ ನಿಮ್ಮ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ. ನಾನು ನಿಮ್ಮ ಕನ್ನಡಿಗನಾಗಿ ನಿಮ್ಮ ಕನ್ನಡಿಗರಿಗೋಸ್ಕರ ರಿಯಲ್ ಎಸ್ಟೇಟ್ ಇನ್ಫಾರ್ಮೇಷನ್ನ ನಿಮಗೆ ಡೇಟಾ ಸಮೇತ ಸರ್ಕಾರದಲ್ಲಿ ಆಗ್ತಿರುವಂಥ ಪ್ರಾಜೆಕ್ಟ್ಸು ಅದು ಯಾವ ಥರ ನಿಮ್ಮ ಪ್ರಾಪರ್ಟಿಗಳ ಬೆಲೆಗಳನ್ನ ಹೆಚ್ಚಿಸುತ್ತೆ, ಬೆಲೆನ ಕಡಿಮೆ ಮಾಡುತ್ತಾ ಹೆಚ್ಚಿಸುತ್ತಾ ಅನ್ನೋದನ್ನೆಲ್ಲ ತಿಳ್ಕೊಳೋಕ್ಕೋಸ್ಕರನೇ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ನಾನು ಮಾಡಿರೋ ಉದ್ದೇಶ ಏನಂದರೆ ಕನ್ನಡಿಗರ ಮಣ್ಣು ಕನ್ನಡದವ್ರ ಹತ್ರ ಇರಬೇಕು ಅನ್ನೋದೇ ನನ್ನ ಮೇಜರ್ ಉದ್ದೇಶ. ಸೊ ಹಾಗಾಗಿ ದಯವಿಟ್ಟು ಜ್ಞಾನನ ಸಂಪಾದಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಸಂಬಂಧ ಯೂನಿಯನ್ ಮಿನಿಸ್ಟರ್ ಆದ ಅಶ್ವಿನಿ ವೈಷ್ಣವ್ ಸರು ಮತ್ತು ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ನಮ್ಮ ವಿ ಸೋಮಣ್ಣನವರು ಈಗ ಆಲ್ರೆಡಿ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಸುಮಾರು 43,000 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನ ಔಟ್ಸ್ಕಟ್ಸಲ್ಲಿ ಸುಮಾರು 287 ಕಿಲೋಮೀಟರ್ ಉದ್ದದ ಒಂದು ಸರ್ಕ್ಯುಲರ್ ರಿಂಗ್ ರೈಲ್ವೆ ಥರ ನೆಟ್ವರ್ಕ್ ಕ್ರಿಯೇಟ್ ಮಾಡಬೇಕು ಅಂತ ಪ್ರಪೋಸಲ್ ಕೊಟ್ಟಿದ್ದಾರೆ. ಈ ಸಂಬಂಧ ಬೆಂಗಳೂರಿನ MLA MP ಗಳ ಜೊತೆ ಎಲ್ಲ ಸೇರಿ ಮೀಟಿಂಗ್ ಮಾಡಿ ಇದಕ್ಕೆ ಒಂದು ಲ್ಯಾಂಡ್ ಅಕ್ವಸಿಷನ್ ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡಿದ್ದಾರೆ. ಈ ಸಂಬಂಧ ಈ ಲ್ಯಾಂಡ್ ಅಕ್ವಸಿಷನ್ ಪ್ರಾಜೆಕ್ಟ್ ಕಂಪ್ಲೀಟ್ಲಿ ಸ್ಟೇಟ್ ಗೌರ್ಮೆಂಟು ವಹಿಸಲಿದೆ. ಈ ರೈಲ್ವೆ ಡಿಪಾರ್ಟ್ಮೆಂಟಿಂದ ಇದಕ್ಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಿರೋವಂಥದ್ದನ್ನ ಸೌತ್ ವೆಸ್ಟರ್ನ್ ರೈಲ್ವೆಯಿಂದ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಲ್ಯಾಂಡ್ ಅಕ್ವಸಿಷನ್ ಎಲ್ಲ ಸ್ಟೇಟ್ ಟಾಪಿಕ್ಕು, ಕನ್ಸ್ಟ್ರಕ್ಷನ್ ಮಾಡೋ ಜವಾಬ್ದಾರಿನೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ತೊಗೊತಿದ್ದಾರೆ. ಇದು ಇಬ್ಬರೂ ಕೂಡ ಜೊತೆಗೂಡಿ ಮಾಡ್ತಿರುವಂಥ ಪ್ರಾಜೆಕ್ಟ್. ನೆಲಮಂಗಲದಿಂದ ಸ್ಟಾರ್ಟ್ ಆಗಿ ದಾವಸ್ಪೇಟೆಗೆ ಹೋಗಿ, ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ಹೋಗಿ, ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಗೆ ರೀಚ್ ಆಗಿ, ದೇವನಹಳ್ಳಿಯಿಂದ ಮಾಲೂರು ಮತ್ತು ಮಾಲೂರು ಹತ್ರ ಬಂದು ಈಲಲಗಿ, ಆನೇಕಲ್ ತಾಲೂಕು ಹತ್ರ ಈಲಲಗಿಗೆ ಬಂದು ಅಲ್ಲಿಂದ ಹೆಜ್ಜಾಲ ಬಂದು ಹೆಜ್ಜಾಲದಿಂದ ಸೋಲೂರು, ನೆಲಮಂಗಲದ ಹತ್ರ ಸೋಲೂರು ಹತ್ರ ರೀಚ್ ಆಗಿ ಒಂದು ಸರ್ಕಲ್ ಮಾದರಿಯಲ್ಲಿ ಬೆಂಗಳೂರಿನ ಔಟ್ಸ್ಕಟ್ಸಲ್ಲಿ ಎಲ್ಲರೂ ಟ್ರಾವೆಲ್ ಮಾಡ್ಬೋದು. ಇದೇ ರೀತಿ ಟ್ರಾವೆಲ್ ಜೊತೆಗೆ ಲಾಜಿಸ್ಟಿಕ್ಸ್, ಈ ಟ್ರಕ್ಕು ಈ ಥರ ಏನು ಸರ್ಕುಗಳು ಹೋಗುತ್ತೋ ಅದಕ್ಕೂ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಇದು ಜೊತೆಗೆ 287 ಕಿಲೋಮೀಟ್ರು ಇದು ಒಂಥರ ನಮಗೆ ಬೋನಸ್ ಇದ್ದಂಗೆ. ಇದ್ರ ಜೊತೆಗೆ ಆಲ್ರೆಡಿ ಇರುವಂಥ K-ರೈಡ್ ಸಂಸ್ಥೆ ಏನು ಪ್ಲ್ಯಾನ್ ಇದೆಯೋ ಅದು ಕೂಡ ಜೊತೆಯಲ್ಲಿ ಎರಡೂ ಕೂಡ ವರ್ಕ್ ಆಗುತ್ತೆ. K-ರೈಡ್ ಬಂದು ಸಿಟಿ ಒಳಗಡೆ ವರ್ಕ್ ಆಗುತ್ತೆ. ಈ ಸರ್ಕ್ಯುಲರ್ ರಿಂಗ್ ಬಂದು ಔಟ್ಸ್ಕಟ್ಸಲ್ಲಿ ನೆಟ್ವರ್ಕ್ ಕ್ರಿಯೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಆಲ್ರೆಡಿ ಲಾಸ್ಟ್ ಇಯರಲ್ಲಿ ಅನೌನ್ಸ್ ಆಗಿತ್ತು. ಇದ್ರ ಸಂಬಂಧ ಸುಮಾರು 7 ಕೋಟಿ ವೆಚ್ಚದಲ್ಲಿ ಇದ್ರ ಬಗ್ಗೆ DPRನ ಪ್ರಿಪೇರ್ ಮಾಡಿದ್ದಾರೆ. ಇದು ಯಾವುದ್ಯಾವುದು ಊರುಗಳಲ್ಲಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಕ್ಲೂಡಿಂಗ್ ಸರ್ವೆ ನಂಬರ್ಸ್ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ನಿಮಗೆ ಒಂದು ಮ್ಯಾಪ್ ಮುಖಾಂತರ ತೋರಿಸ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ. ಲಾಸ್ಟಾಗಿ ಹೇಳೋದಾದರೆ ಈ ಥರ ಕನೆಕ್ಟಿವಿಟಿ ಮಾಡೋದ್ರಿಂದ ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಬೆಂಗಳೂರಿನ ಔಟ್ಸ್ಕಟ್ಸಲ್ಲಿ ತುಂಬ ಸ್ಪ್ರೆಡ್ ಆಗುತ್ತೆ. ಇದರಿಂದ ನಿಮ್ಮ ರಿಯಲ್ ಎಸ್ಟೇಟ್ ಬೆಲೆಗಳಿಗೆ ಒಳ್ಳೆ ಅಟ್ರಾಕ್ಟಿವ್ ವ್ಯಾಲ್ಯೂ ಸಿಗುತ್ತೆ. ಇದಲ್ದಿರ ಈ ರೈಲ್ವೆ ಮಾಡ್ತಿರೋ ಉದ್ದೇಶ ಏನಂದರೆ ತುಂಬ ಜನ ಕೆಲಸ ಮಾಡ್ತಿರುವಂಥ ಕಾರ್ಮಿಕರು ಔಟ್ಸ್ಕಟ್ಸಲ್ಲಿಂದ ಬೆಂಗಳೂರು ಸಿಟಿಗೆ ಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಕಾಸ್ಟ್ ಆಫ್ ಲಿವಿಂಗು ಬೆಂಗಳೂರಲ್ಲಿ ಕಡಿಮೆ ಆಗುತ್ತೆ. ಇದರಿಂದ ಜನಗಳಿಗೆ ಸೇವಿಂಗ್ ಜಾಸ್ತಿ ಆಗುತ್ತೆ. ಟ್ರೈನ್ ಆಗಿರೋದ್ರಿಂದ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಜಾಸ್ತಿ ಜನನ ತುಂಬಿಕೊಂಡು ಬೋಗಿಯಲ್ಲಿ ಹೋಗೋದ್ರಿಂದ ಅದು ಚೀಪ್ ಆ್ಯಂಡ್ ಬೆಸ್ಟಾಗಿ ವರ್ಕೌಟ್ ಆಗುತ್ತೆ. ಇದರಿಂದ ಸಾಕಷ್ಟು ಇಂಡಸ್ಟ್ರೀಸು ಔಟ್ಸ್ಕಟ್ಸಲ್ಲಿ ಹೋಗೋದ್ರಿಂದ ಅವ್ರಿಗೂ ಕೂಡ ಕಾಸ್ಟ್ ಕಡಿಮೆ ಆಗುತ್ತೆ. ಹಂಗಾಗಿ ಬೇರೆ ಗ್ಲೋಬಲ್ ಸಿಟಿಗಳ ಜೊತೆ ನಾವು ಕೂಡ ಕಾಂಪಿಟೇಟ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರಿಂಗು ಮುಂತಾದ ಇಂಡಸ್ಟ್ರಿಗಳಲ್ಲಿ
ತುಂಬ ಚೆನ್ನಾಗಿ ಕಾಂಪಿಟೇಟ್ ಮಾಡ್ಬೋದು. ಜನಸಾಮಾನ್ಯಕ್ಕೂ ಮತ್ತು ಇಂಡಸ್ಟ್ರೀಸ್ಗೂ ಇಬ್ರಿಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ ಇರೋ ಪ್ರಾಜೆಕ್ಟ್ ಇದು. ಇದೇ ರೀತಿ ಇನ್ನಷ್ಟು ಪ್ರಾಜೆಕ್ಟ್ಸ್ಗಳು ಎಲ್ಲ ಸಿಟಿಗಳಿಗೂ ಬರಲಿ, ನಮ್ಮ ಕರ್ನಾಟಕ ತುಂಬ ಸಮೃದ್ಧಿ ಆಗಲಿ ಅನ್ನೋದೇ ನನ್ನ ಆಶಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಗಳನ್ನ ನೆಕ್ಸ್ಟ್ ಡೇಸಲ್ಲಿ ಹಂಚ್ಕೊತೀನಿ.